ಡಿಬೇಟ್ ಮಾಡ್ಸೋಣ. ನೀವು ಮದುವೆ ಆಗಿದೆಯಲ್ಲ, ಸೊ ನೀವು ಮ್ಯಾರೇಜ್ ಲೈಫ್ ಬೆಸ್ಟ್ ಅಂತ ಹೇಳ್ಬೇಕು, ನೀವು ಬ್ಯಾಚುಲರ್ ಲೈಫ್ ಬೆಸ್ಟ್ ಅಂತ ಹೇಳ್ಬೇಕು. ಬ್ಯಾಚುಲರ್ ಲೈಫ್ ಸರಿ ಇಲ್ಲ, ಮ್ಯಾರೇಜ್ ಲೈಫ್ ಸರಿ ಇಲ್ಲ ಅಂತ. ನೀನ್ ಮದುವೆ ಆದ್ರೆ ಕಾರ್ಯಕ್ರಮದಲ್ಲಿ ನೀನು ಮಾತಾಡ್ತಾ ಕೂರ್ಬೋದು, ಅಲ್ಲಿ ಕಾಪಿ ಮಾಡಿ ತಗೊಂಡ್ಬಂದು ಕೊಡ್ತಾಳೆ. ಬರುವಾಗ ಒಂಟಿ, ಹೋಗುವಾಗ ಒಂಟಿ, ಸೆಂಟ್ರಲ್ ಯಾಕೆ ಈ ಜಂಟಿ? ಒಂದೇ ನಿಮಿಷ, ಈ ಕಾಫಿ ಯಾರು ಬೇಟಿ ಮಾಡ್ಕೊಡ್ತಾ ಇದ್ದಾರೆ? ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲ ಅನುಭವ ಇರಬೇಕು. ಒಳ್ಳೇದು ಅನುಭವ ಇರಬೇಕು ಅಂದ್ರೆ ಮದುವೆನೇ ಆಗ್ಬೇಕು ಅಂತ ಏನಿಲ್ಲ. ಎಷ್ಟು ಲವ್ ಮಾಡಿದ್ದಿ? ಲವ್ವೇ ಮಾಡಿಲ್ಲ ರೀ. ಮದುವೆ ಕಿರಿಲ್ಲ ಆಗಲ್ಲ, ಯಾಕಾಗಲ್ಲ? ನಮ್ ಬೇಡ, ಇದೇ ಚೆನ್ನಾಗಿದೆ. ತುಂಡ ಹೈಕ್ಲ ಸಾವಾಸ ಮೂರೊತ್ತು ಉಪವಾಸ. ನಾನು ಆಕ್ಚುಲಿ ಸಿಂಗರ್ ಆಗ್ಬೇಕಂತ ಬಂದಿದ್ದೆ. ಬಾಯ್ಸ್ ಯಾಕೆ ಕಾಂಪ್ರಮೈಸ್ ಆಗಲ್ಲ? ಯಾರು ಅಂದ್ರೆ ಆಗಲ್ಲ ಅಂತ ಈಗ ಸಿನಿಮಾ ಬಗ್ಗೆ ಮಾತಾಡೋಣ. ಇದ್ರ ಬಗ್ಗೆ 1 ಕೋಟಿ ಕೊಟ್ರು ನಾನು ಈ ವಿಷಯ ಕಾಂಪ್ರಮೈಸ್ ಆಗಲ್ಲ ಅಂತ ಇದ್ರೆ, ಜೊತೆ ಇರೋ ಫ್ರೆಂಡ್ ಮೋಸ ಮಾಡಲ್ಲ. ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು, ಒಬ್ಬ ಹೊರಗೆ ಬಂದರೆ ಮತ್ತೊಬ್ಬ ಒಳಗೆ ಹೋಗುತ್ತಾನೆ, ಅವನು ಯಾರು? ಡಿಪ್ರೆಷನ್. ರಾತ್ರಿ ಹಗಲು. ಹಾ, ಕರೆಕ್ಟ್. ರಾತ್ರಿ ಹಗಲು ಕಡು. ಈಗ ನಿಮ್ಮ 3 ಜನರಲ್ಲಿ ತುಂಬಾ ಸೈಲೆಂಟ್ ಯಾರು? ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ಇವ್ರು 3 ಜನ ಮಾತಾಡಿದ್ವು ಅಂತ. ನಂಗೆ ಮಾತಾಡಕ್ ಅವಕಾಶನೇ ಇಲ್ಲ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಸೊ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರತಂಡದ ತರ್ಲೆ ಬಾಯ್ಸ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ರೆ ಎಲ್ರು? ಹೇಗಿದ್ರಿ? ನಾವು ಚೆನ್ನಾಗಿದ್ದೀವಿ. ಈಗ ನಿಮ್ಮನ್ನ ಮಾತಾಡ್ಸೋಕ್ಕಿಂತ ಫಸ್ಟು ನಿಮ್ಮ ಹತ್ರ ಡಿಬೇಟ್ ಮಾಡ್ಸೋಣ, ಓಕೆನಾ? ಈಗ ನೀವು ಮದುವೆ ಆಗಿದೆಯಲ್ಲ, ಸೊ ನೀವು ಮ್ಯಾರೇಜ್ ಲೈಫ್ ಬೆಸ್ಟ್ ಅಂತ ಹೇಳ್ಬೇಕು. ಅವ್ರಿಗೆ ಅಡ್ವೈಸ್ ಕೊಡ್ಬೇಕು ನೀವು ಮಿಡ್ಲಲ್ಲಿ. ಅವರು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಯಾರು ಅಂತ ಹೇಳ್ಬೇಕು. ನೀವು ಬ್ಯಾಚುಲರ್ ಲೈಫೇ ಬೆಸ್ಟ್ ಅಂತ ಹೇಳ್ಬೇಕು. ಸೊ ನೀವು ಜಡ್ಜ್ ಮಾಡಬೇಕು, ನೀವು ಯಾವ ಮೈಂಡ್ ಸೆಟ್. ಸುಮ್ಮನೆ ಕೂತಿದ್ರೆ ಅವ್ರಿಗೆ ನೀವು ಅಡ್ವೈಸ್ ಕೊಡಬೇಕು. ಸೊ ನೀವು ಎರಡೂ ಸರಿ ಇಲ್ಲ ಅಂತ, ಬ್ಯಾಚುಲರ್ ಲೈಫು ಸರಿ ಇಲ್ಲ, ಮ್ಯಾರೇಜ್ ಲೈಫು ಸರಿ ಇಲ್ಲ ಅಂತ ನೀವು. ಓಕೆನಾ? ಸ್ಟಾರ್ಟಾ? ಎಸ್. ಮಾತಾಡ್ತಿ. ಯಾಕೆ ಅಂದ್ರೆ ಬ್ಯಾಚುಲರ್ ಲೈಫ್ ಯಾಕೆ ಒಳ್ಳೇದು ಅಂತ ಹೇಳಿದ್ರೆ, ಎಷ್ಟೊತ್ತಿಗಿದ್ರು ಕೇಳಂಗಿಲ್ಲ, ಯಾರಿಗಾನೋ ಎಲ್ಗಾನೋ ಹೋಗ್ಬೇಕಂದ್ರೂ ಹೇಳಂಗಿಲ್ಲ, ಆಮೇಲೆ ಮಕ್ಕಳಾದ್ಮೇಲೆ ಅವು ಅಂಟ್ತೊಳಂಗಿಲ್ಲ. ಸೊ ಇವೆಲ್ಲ ಇರುತ್ತೆ. ಅಲ್ಲ, ಯಾಕೆ ಹೇಳಿದ್ ಯಾರು ಕೇಳಬಾರ್ದು? ಯಾಕೆ ಬೆಳಿಗ್ಗೆ ಹೇಳೋದನ್ನ ಯಾರು ಕೇಳಬಾರ್ದು? ಯಾಕೆ ಮುಕ್ಳೆ ಅಂಡು ತೊಳಿಬಾರ್ದು? ನನ್ನ ಪ್ರಶ್ನೆ. ನೀವು ಇಬ್ರು ಮಾತಾಡಿ ಸರಿ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ತಡಿಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಅವ್ರು ಕರೆಕ್ಟಾಗಿ ನೀವು ಹೇಳಿದ್ದೆ ಮಾಡ್ದ. ಸರಿ, ನೀವು ಲಾಸ್ಟ್ ನೀವು ಯಾವ್ದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಲಾಸ್ಟಿಗೆ ನೀವು ಅವರಿಬ್ರ ವಾದಕ್ಕೆ ಹೇಳಿ. ಬ್ಯಾಚುಲರ್ ಅದಕ್ಕೆ ಅಲ್ಲ, ಅವರಿಬ್ರ ಮಾತು ಕೇಳಿ ಯಾಡಕ್ಕೂ ಸಪೋರ್ಟ್ ಮಾಡ್ತೀವಿ. ಯಾಕಂತ ಕೇಳ್ರಿ, ಈಗ ಬ್ಯಾಚುಲರ್ ಅದೀವಿ, ಅದ್ ಲಾಸ್ಟಿಗೆ ಹೇಳಿ. ಮದುವೆ ಆಗ್ಬೇಕಲ್ಲ ನಾವು, ಅದಕ್ಕೊಂದು ಕಾಯಕತ್ತಿರ್ತೀವಲ್ಲ. ಮದುವೆ ಆದ್ಮೇಲೆ ಜೀವನ ಬೇರೆ ಇರ್ತೈತಿ, ಮದುವೆಕಿನ ಮುಂಚೆ ಲಾಸ್ಟಿಗೆ ಹೇಳಿ ಅಂತ. ಅದ್ ಲಾಸ್ಟಿಗೆ ಹೇಳಿ. ಈಗ ಅವರಿಬ್ರ ಏನ್ ವಾದ ಮಾಡ್ತಾರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಒಂದು ಡಿಸೈಡ್ಗೆ ಬರ್ಬೇಕು. ಮಾತಾಡಿದ್ವಿ. ನಾವು ಟೀ ಕುಡಿಲಿ. 15 ನಿಮಿಷಕ್ಕೆ ಮುಗಿಸಂದ್ರ ಉದಾಹರಣೆ, ಮದುವೆ ಯಾಕೆ ಆಗ್ಬೇಕಂದ್ರೆ, ಉದಾಹರಣೆಗೆ ಕಾಫಿ ಕುಡಿತಾ ಇದೀವಿ. ಮದುವೆ ಆಗ್ಲಿಲ್ಲ ಅಂದ್ರೆ ನಾವೇ ಕಾಫಿ ಮಾಡ್ಕೊಂಡು ಕುಡಿಯೋಕ್ ನಾವೇ ಕುಡಿಬೇಕು. ಅಕಸ್ಮಾತ್ ಈಗ ಒಂದು ಡಿಬೇಟಿ, ನೀವು ಒಂದು ಕಾರ್ಯಕ್ರಮಕ್ಕೆ ಕೂತಿದ್ರಿ. ಮದುವೆ ಆಗಿದ್ರೆ ಈಗ ಒಂದು ಹೆಂಡತಿ ಕಾಫಿ ತಂದು ಕೊಡ್ತಾಳೆ, ಅವಾಗ ಕುಡಿಬಹುದು. ಇಲ್ಲ ಅಂದ್ರೆ ನೀನು ಕಾರ್ಯಕ್ರಮ ನಡೆಯುವಾಗ ಮಧ್ಯೆ ಹೋಗಿ ಎದ್ದು ಕಾಫಿಗೆ ನೀರಿಟ್ಟು ಬರ್ತೀಯಾ, ಕುತ್ಕೋತೀಯ, ಅಷ್ಟೊತ್ತಿಗೆ ಹಾಲು ಹಾಕ್ಬೇಕು ಅನ್ಸುತ್ತೆ, ಹಾಲು ಹಾಕ್ತೀಯ, ಹೋಗ್ತೀಯಾ, ಇನ್ನೇನ್ ಕುತ್ಕೊಂಡು ಮಾತಾಡ್ಬೇಕು ಅಷ್ಟೊತ್ತಿ ಹಾಲು ಉಕ್ಕುತ್ತೆ, ಅವಾಗ ಪುನಃ ಎದ್ದು ಹೋಗ್ತೀಯ. ಅವಾಗ ಇಲ್ಲಿ ಕಾರ್ಯಕ್ರಮಕ್ಕೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ. ಅದೇ ನಿನ್ ಮದುವೆ ಆದ್ರೆ ಕಾರ್ಯಕ್ರಮದಲ್ಲಿ ನೀನು ಮಾತಾಡ್ತಾ ಕೂರ್ಬೋದು, ಅಲ್ಲಿ ಕಾಫಿ ಮಾಡಿ ತಗೊಂಡ್ಬಂದು ಕೊಡ್ತಾಳೆ, ಅವಾಗ ನೀನ್ ಕುಡಿಬಹುದು. ಆಯ್ತು, ಬರುವಾಗ ಒಂಟಿ, ಹೋಗುವಾಗ ಒಂಟಿ, ಸೆಂಟ್ರಲ್ ಯಾಕೆ ಈ ಜಂಟಿ? ಒಂದೇ ನಿಮಿಷ, ಈ ಕಾಫಿ ಯಾರು ಬೇಟಿ ಮಾಡ್ಕೊಡ್ತಾ ಇದ್ದಾರೆ? ಅನ್ಕೋ ಅನ್ಕೋ ಅಲ್ಲ, ಎಲ್ಲಿ ಮಾಡ್ಕೊಟ್ಟಿದ್ದ? ಅನ್ಕೋ. ತಂದ್ಕೊಂಡ ಅಣ್ಣ ಈಗ ಈ ಸ್ಥಾನದಲ್ಲಿ ಅವ್ರು ನಮಗೆ ಕಾಫಿ ತಂದು ಕೊಡ್ತಾರೆ. ಅವರು ಈಗ ಅಲ್ಲ, ಈಗ ನೀನು ಮನೇಲಿ ಇದ್ರೆ ವಿಷಯ ಹೇಳಿದ್ ನಾನು. ಈಗ ಇಲ್ಲಿ ಅವ್ರು ಕಾಫಿ ಮಾಡ್ಕೊಡ್ತಾರೆ, ಮನೇಲಿ ಅದೇ ತರ ಕಾಫಿ ಮಾಡ್ಕೊಳಕ್ ಜನ ಇಟ್ಕೊಂಡಿದ್ಯಾ ಅಥವಾ ಇಟ್ಕೋತೀಯ ತಕ್ಷಣ? ನೀ ಹತ್ರ ದುಡ್ಡು ಚೆನ್ನಾಗಿದ್ರೆ ಆಯ್ತಾ, ವಿಷಯ ಇದೆಯಾ? ಅದಕ್ಕೋಸ್ಕರ ನಾನು ಮದುವೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ಇದು ಹುಡುಗರಾಗಿದ್ದಾಗ ನೀವು ಬ್ಯಾಚುಲರ್ ಓಕೆ, ಆದ್ರೆ ಮದುವೆ ಆಗೋ ಟೈಮಿಗೆ ಆಗ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲ ಅನುಭವ ಇರಬೇಕು. ಒಳ್ಳೇದು ಅನುಭವ ಇರಬೇಕು ಅಂದ್ರೆ ಮದುವೆನೇ ಆಗ್ಬೇಕು ಅಂತ ಏನಿಲ್ಲ.
ಅದು ಒಂದು ಅನುಭವ. ಅಲ್ಲ ಅದು ಬಿಟ್ಟ ಬ್ಯಾಚುಲರ್ ಲೈಫ್ ಎಲ್ಲ ಒಂದ್ ನಿಮಿಷ ಆರಾಮಾಗಿರ್ಬೋದು. ಡಿಬೇಟ್ ಅಂದ್ರೆ ಹೆಂಗ್ ಗೊತ್ತಾ ನಿಮ್ಗೆ? ಕಿತ್ತಾಡ್ಬೇಕು. ಅವ್ರಿಬ್ರು ನಾನು ಕಿತ್ತಾಡ್ತಾ ಇದೀವಿ. ಸೆಂಟ್ರಲ್ಲಿ ನಾನು ಇವಣ್ಣ ಮಾತಾಡಿದ್ಮೇಲೆ ಇವಣ್ಣ ಮಾತಾಡ್ತಾನೆ, ಇವಣ್ಣ ಮಾತಾಡಿದ್ಮೇಲೆ ಇವಣ್ಣ ಅದಕ್ಕೆ ಇದು ಮಧ್ಯ ಮಾತಾಡ್ಬೇಕಂತ ತಾವು ಮಾತಾಡ್ತಾ ಇಲ್ಲ. ಡಿಬೇಟ್ ಅವ್ರು ಬೇಕದು. ಹಾ, ವಿಷಯ ಬೇಕು, ಹೊಡೆದಾಟ ಬೇಕು, ಚೆಲ್ಲಬೇಕಿದು. ಇದು ಚೆಲ್ಲಿದ್ರೆ ಮಾತ್ರ ಡಿಬೇಟಿಗೆ ಒಂದು ಅರ್ಥ ಬರುತ್ತೆ. ನೀವೇನಂತೀರಿ? ನಿಮ್ಮ ಪ್ರಶ್ನೆ ಈಗ, ನಿಮ್ಮ ವಾದ ಏನೀಗ? ನಮ್ಮ ವಾದ ಏನಂತ ಹೇಳಿದ್ರೆ ಬರುವಾಗ ಒಂಟಿ ಹೋಗುವಾಗ ಒಂಟಿ. ಸೆಂಟ್ರಲ್ ಯಾಕೆ ಜಂಟಿ? ನಿಮ್ದೇನ್ರಿ? ಹಾಗಾದ್ರೆ ಬರುವಾಗ ಹೋಗುವಾಗ ಒಂಟಿಯ ಅಂತ ಆದ್ರೆ ಹಾಗಾದ್ರೆ ನೀನ್ ಏನಕ್ ಬದುಕಿದ್ಯಾ? ಹುಟ್ಟಿದೀವಲ್ಲ ಅದಕ್ಕೆ ಬದುಕಿರೋದು. ಹುಟ್ಟಿದೀವಿ ಅಂತ ಬದುಕಬಾರ್ದು, ಹುಟ್ಟಿದಕ್ಕೊಂದು ಅರ್ಥ ಕೊಡ್ಬೇಕು. ಅರ್ಥ ಕೊಡ್ಬೇಕಂದ್ರೆ ಮದುವೆನೇ ಆಗ್ಬೇಕಾಗಿಲ್ಲ. ಮದುವೆ ಆಗ್ಬೇಕಾಗಿಲ್ಲ ಅಂತ ಹೌದು. ಹಾಗೇನೂ ಇರ್ಬೋದು, ಆದ್ರೆ ಮದುವೆ ಆದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿದ್ರಿ. ಯಾಕೆ ಅರ್ಥ ಯಾಕೆ? ಈ ಒಂದ್ ನಿಮಿಷ ಮದುವೆ ಆದ್ರೆ ಯಾಕೆ ಅರ್ಥ ಬರುತ್ತೆ? ಬ್ಯಾಚುಲರ್ ಆಗಿದ್ದಾಗ ವಿವೇಕಾನಂದ್ರು ಮದುವೆ ಆಗಿದ್ದಾರೆ. ಆಯ್ತು. ವಿವೇಕಾನಂದ್ರು ಈಗ ನಾವಿಲ್ಲಿ ಮದುವೆ ಮತ್ತು ಬ್ಯಾಚುಲರ್ ಬಗ್ಗೆ ಬ್ಯಾಚುಲರ್ ಅವ್ರು. ಒಂದೇ ನಿಮಿಷ ರೀ, ನೀವು ಮದುವೆ ಆಗಲ್ವಾ ಈಗ? ಹೌದಾಗಲ್ಲ. ಆಗಲ್ಲ. ಆಗಲ್ಲ. ಒಂದ್ ನಿಮಿಷ, ನೀವು ನೀ ಜಗಳ ಮಾಡ್ತೀಯ, ಅವ್ರು ಜಗಳ ಮಾಡ್ತಾರೆ. ಆಗಲ್ಲ ಆಗಲ್ಲ. ಪಕ್ಕ ಮದುವೆ ಆತು. ಒಂದ್ ನಿಮಿಷ ಮದುವೆ ಆಗಲ್ಲ ಆಗಲ್ಲ ಪಕ್ಕ ಆಗಲ್ಲ ಪಕ್ಕ. ಒಂದ್ ನಿಮಿಷ, ಎಷ್ಟು ಲವ್ ಮಾಡಿದ್ದಿ? ಏನು ಲವ್ ಮಾಡಿದ್ದಿ? ಆ ಲವ್ಗೆ ಎಲ್ಲ ಒಂದ್ ನಿಮಿಷ, ಲವ್ ಮಾಡಿದ್ದಿಲ್ಲ? ನನ್ ಪ್ರಶ್ನೆಗೆ ನನ್ ಪ್ರಶ್ನೆಗೆ ಅದಕ್ಕೆ ಉತ್ತರ ಬರುತ್ತೆ. ನೆಕ್ಸ್ಟ್ ಲವ್ ಮಾಡಿದ್ದಿಲ್ಲ? ಲವ್ ಮಾಡಿದ್ದಿಲ್ಲ. ಲವ್ ಸಕ್ಸಸ್ ಆಗಿದ್ರೆ ನೆಕ್ಸ್ಟ್ ಹುಡುಗಿ ಮದುವೆ ಆಗೋಣ ಅಂತಿದ್ಲು ಅಲ್ರಿ? ಲವ್ ಮಾಡಿಲ್ಲ ರೀ. ಈ ಕಾನ್ಸೆಪ್ಟ್ ಇಷ್ಟ. ತಡೀರಿ, ಈಗ ನೀವು ಮದುವೆ ಆಗಕ್ಕಿಂತ ಮುಂಚೆ ನೀವು ಬ್ಯಾಚುಲರ್ ಆಗಿದ್ರೆ ಇಲ್ಲ? ಹೌದು, ಬ್ಯಾಚುಲರ್ ಚೆನ್ನಾಗಿತ್ತ, ಈಗ ಚೆನ್ನಾಗಿತ್ತ. ಆ ಲೈಫ್ ಚಲೋ ಇತ್ತು. ಅದು ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅದು ನೀವು ಬ್ಯಾಚುಲರ್ ಅದರಿ, ಮದುವೆ ಹಾಕಿರಿಲ್ಲ? ಆಗಲ್ಲ. ಯಾಕಾಗಲ್ಲ? ನಮ್ ಬೇಡ, ಇದೇ ಚೆನ್ನಾಗಿದೆ. ಅದೇ ಚೆನ್ನಾಗಿರೋದು. ಈಗ ಅವ್ರು ಇರೋದು ಅದೇ ಚೆನ್ನಾಗಿರೋದು, ನಮ್ಗೂ ಅದೇ ಚೆನ್ನಾಗಿರೋದು. ಈಗ ಕಟ್ಟ ಕಡೆಯ ಪ್ರಶ್ನೆ, ನಿಮ್ಗೆ ಯಾವ್ದು ಬೆಸ್ಟ್? ಬೆಸ್ಟ್ ಅನ್ನೋದಕ್ಕ ಒಂದು ಆನ್ಸರ್ ಕೊಡ್ತೀನಿ ನಾನು. ಏನಂತಂದ್ರ ಬ್ಯಾಚುಲರ್ ಲೈಫ್ ಅಂತಂದ್ರ ಅದರಂತ ಅದ್ಭುತವಾದಂತ ಕ್ಷಣಗಳು ಎಲ್ಲಿ ಸಿಗಂಗಿಲ್ಲ ನಿಮಗೆ. ಹೌದು. ಹೌದಾ? ಎಸ್. ಆದ್ರ ಆ ಬ್ಯಾಚುಲರ್ ಲೈಫಿಗೆ ಒಂದು ಫುಲ್ ಪಾಯಿಂಟ್ ಅಂತ ಬರ್ತೈತಿ. ಅದು ಯಾವುದು? ಮದುವೆ. ಮದುವೆ ಅಂತಂದ್ರ ಜೀವನದಾಗ ಪ್ರತಿಯೊಬ್ರು ಆಗ್ಬೇಕದ. ಯಾಕಂತಂದ್ರ ಜೀವನದಾಗ 2 ಲೈಫ್ ಇರ್ತಾವ. ಜೀವನದಾಗ 2 ಲೈಫ್. ಜೀವನ ಅಂದ್ರೆ ಲೈಫ್ ಅಂದ್ರೆ ಜೀವನ. ಎಷ್ಟು ವರ್ಷ? ಇವ್ರಿಗೆ ಎಷ್ಟೇ ವರ್ಷ? ಎಷ್ಟು ಮದುವೆ ಆಗಿತ್ತು? ಅದೆಲ್ಲ ಕೇಳಂಗಿಲ್ಲ. ಎದ್ರ ಬಗ್ಗೆ ಮಾತಾಡೋದ್ರ ಅದ್ರ ಬಗ್ಗೆ ಮಾತಾಡ್ಬೇಕು. ವರ್ಷ ಎಷ್ಟು, ತಿಂಗಳಷ್ಟು, ನಾವಿಲ್ಲೇನು ಸಂಸಾರ ಮಾಡಕ್ ಬಂದೀವನ? ವರ್ಷ ಇದನ್ನ ಕೇಳ್ಕೊಂಡು ಏನ್ ಹೆಣ್ಣು ನೋಡಕ್ ಬಂದಿವೆ? ಮಾತಾಡಿ. ಸೊ 2 ಇಂಪಾರ್ಟೆಂಟ್. ಯಾಕಂತಂದ್ರ ಬ್ಯಾಚುಲರ್ ಲೈಫ್ನಾಗ ಅದನ್ನ ಎಂಜಾಯ್ ಮಾಡ್ಬೇಕು. ಒಂದು ವಯಸ್ಸು ಅಂತ ಬಂದ್ಮೇಲೆ ಆ ಮದುವೆ ಆಗಿ ಏನ್ ಮಾಡೋದಿರುತ್ತೆ ವಯಸ್ಸಾದ್ಮೇಲೆ ಮಾಡ್ಬೇಕು. ಯಾಕಂತಂದ್ರ ವಂಶ ಬೆಳಗಿಸ್ಬಲ್ರಿ, ಕೊಡುಗೆ ಕೊಡ್ಬೇಕಲ್ಲ ಏನ್ರ. ಸೊ ಈಗ ನನಗೇನು ಮಾಡಕ್ಕಾಗಿಲ್ಲ, ಈ ಫೀಲ್ಡ್ನಾಗ. ಅದು ಮದುವೆಗೆ ಕೊಡ್ಬೇಕಾ? ನಾ ಆಕ್ಚುಲಿ ಸಿಂಗರ್ ಆಗ್ಬೇಕಂತ ಬಂದಿದ್ದೆ. ಆಕ್ಚುಲಿ ಚೆನ್ನಾಗಿ ಆಡ್ತಾರೆ ಮೇಡಮ್. ಇವನು ಸರಿಗಮಕ್ಕೆಲ್ಲ ಸೆಲೆಕ್ಟ್ ಆಗಿ ಫೈನಲ್ ತನಕ ಹೋಗಿ ಆಕ್ಚುಲಿ ಬಂದಿದ್ದಾರೆ. ಯಾಕಂದ್ರೆ ಇವ್ರಿಗೆ ಆ ಟೈಮಿಗೆ ಏನಾಯ್ತಂದ್ರೆ ಇನ್ನೇನು ನಾಳೆಯಿಂದ ಶೂಟಿಂಗ್ ಅನ್ನತ್ತಿಗೆ ಇವರಿಗೆ ಮನೆ ಕಡೆ ಸ್ವಲ್ಪ ಜಮೀನ್ ಕೆಲಸ ಅಂತ ಆಯ್ತು. ಹಂಗಾಗಿ ಅವ್ರು ಬಂದಿಲ್ಲ. ಇಲ್ಲ ಅಂದ್ರೆ ಈಗ ಸರಿಗಮದಲ್ಲೂ ಆಕ್ಚುಲಿ ಇರ್ತಿದ್ರು. ತುಂಬಾ ಚೆನ್ನಾಗಿ ತುಂಬಾ ಯಾವ್ದು ನೀನಿಲ್ಲದೆ ನಾನಿಲ್ಲ ಅದೆಲ್ಲ ಚೆನ್ನಾಗಿ ಆಡ್ತಾನೆ. ಆಕ್ಚುಲಿ ಅವನು ಟೈಟಲ್ ಟ್ರ್ಯಾಕ್ ಎಲ್ಲ ಕೆಲವಲ್ಲ ಹಾಡಿದ್ದಾರೆ, ಯೂಟ್ಯೂಬ್ ಅಲ್ಲಿ ಕೆಲವೆಲ್ಲ ಬಿಟ್ಟಿದ್ದಾರೆ. ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸರ್ಚ್ ಮಾಡಕ್ಕೆ ಹೆಸರು ಅಂತ ಇಟ್ಟಿದ್ದಾರೆ ಅಂತ ಅವ್ರು ಯಾರಿಗೆ ಇವತ್ತಿಗೆ ಹೇಳಿಲ್ಲ, ಹಾಗೆ ಗೊತ್ತಿಲ್ಲ. ಆಕ್ಚುಲಿ ಮಿಮಿಕ್ರಿ ಕೂಡ ಚೆನ್ನಾಗಿ ಮಾಡ್ತಾರೆ. ಈಗಾಗಲೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಮದುವೆ ಮಧ್ಯನೂ ಕೂಡ ಈ ಮಿಮಿಕ್ರಿ, ಹಾಡು ಅದೆಲ್ಲ ಚೆನ್ನಾಗಿತ್ತು. ಮದುವೆ ಸಮಾರಂಭಗಳಿಗೆಲ್ಲ ಇವನೇ. ಹೌದು, ಯಾಕಂದ್ರೆ ಅವ್ನ ಮದುವೆ ಬಗ್ಗೆ ಈಗ ಏನ್ ಮಾತಾಡಿದ್ನೋ ಇದು ಮಾತಾಡ್ಬೇಕಾದ್ರೆ ಅವನು ಮಾತಾಡಂಗಿಲ್ಲ. ಮದುವೆ ಬಗ್ಗೆ ಮದುವೆ ಸಮಾರಂಭದಲ್ಲಿ ಆಡ್ತಾನೆ. ನನಗೆ ಮದುವೆಗೆ ಸಂಬಂಧ ಇಲ್ಲ. ಇಷ್ಟೊತ್ತು ಮದುವೆ ಬಗ್ಗೆ ಎಲ್ಲ ಮಾತಾಡಿದ್ರೆ ಯಾನಕ್ಕನ ಕಾರಣ ಏನಂದ್ರೆ ಅವ್ರಿಗೆ ಅದು ಆತರ ಎಲ್ಲ ಹೋಗಿ ಅಭ್ಯಾಸ ಇದೆ. ಅದಕ್ಕೆ ಮಾತಾಡಿದ್ರು. 15 ನಿಮಿಷ ಅಂತ ಕರೆಯಕತ್ತಾರಲ್ಲೇ ಸುಮ್ಮನೆ. ಎಸ್, ಈಗ ಅವ್ರಿಗೆ ನಿಲ್ಲ ವೇದಿಕೆ ಕೊಡೋಣಲ್ಲ, ಹಾಡ್ಲಿ ಅಲ್ಲ ಅವರು. ಹಾಡ್ಬೇಕಂತ ನಾವಿಲ್ಲಿ ಪ್ರಮೋಷನ್ ಇರ್ಲಿ ಮೇಡಮ್. ಡಿಬೇಟ್ ಆಯ್ತು, ನೀವು ಕನ್ಕ್ಲೂಷನ್ ಕೊಟ್ರಲ್ಲ. ಚಿತ್ರದಲ್ಲಿ 2 ಸಾಂಗ್ ಇದೆ. ಅದ್ರ ಮೇಲೆ ಒಂದು 5 ಲೈನ್ ಹೇಳಕ್ಕೆ 5 ಲೈನ್ ಹೇಳಿ. ಫಸ್ಟ್ ಬಾಯ್ಸ್ನೇ ಹಿಂಗ್ ಮೂಗು ಉಜ್ಕೋತಾ ಇರೋದು ಅವನು. ಏನೋ ಅಲ್ಲ, ಹಾಡ್ ನೆನ್ಪು ಮಾಡ್ತಾರೆ. ಮೂಗಿಂದ ಆಡ್ತಾರ ಅವರು. ಇದೆಲ್ಲ ಕ್ಲಿಯರ್ ಆಗ್ಬೇಕು, ಜಾಪ್ಟ ಬರ್ಬೇಕು.
ಟಿಕ್ 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 ಟಿಕ್. ವಿಶೇಷ ಸೂಚನೆ ಏನಿಲ್ವಾ? ಸ್ವರ ಹಿಡಿತಾವ. ಡಿಸ್ಟರ್ಬ್ ಮಾಡಿದ್ರೆ ಆಯ್ತಾಯ್ತು ಹಾಡು. ಈ ಎಣ್ಣೆ ಹೊಡೆದ ಏಟಲಿ ಊರ್ ಬಿಟ್ಟು ಏ, ಒಂದ್ ನಿಮಿಷ. ಎಲ್ಲಿದೆ ಧ್ವನಿ? ಸ್ವರ ಇಲ್ಲಿ. ಎಣ್ಣೆ ಹೊಡೆದ ಏಟಲಿ ಊರ್ ಬಿಟ್ಟು. ಇಲ್ಲಿ ಹೇಳಿದ್ರೆ ಇಲ್ಲೇ ಹೇಳ. ಎಣ್ಣೆ ಹೊಡೆದ ಏಟಲಿ ಊರ್ ಬಿಟ್ಟು ಅವಾಗ? ಆಗಲ್ಲ ನಾವು ಕಾಂಪ್ರಮೈಸ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಇದೇ ಯೂಟ್ಯೂಬ್ ಅಲ್ಲಿ ಇದೇ ತರದ್ದು ಇದೆ. ಜನಪದ ಬಾರಿ ಚಲೋ ಹಾ, ಹೇಳ್ತಾನೆ. ನಿನ ಮಾರಿ ನೋಡಂಗ ಆಗೇತಿ, ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡುವುದೈತಿ. Sorry madam. ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡುವುದೈತಿ. Sorry madam. ಕಣ್ಣಿನ್ಯಾಗ ಶುರುವಾದ ಪ್ರೀತಿ Madam. ಒಂದೇ ನೀವು ಯಾವ್ದು ಪ್ರಮೋಷನ್ ಕರೆದಿರೋದು? ಮಾಡ್ತಿರೋದು ಅದು. ಏನಾದ್ರು ದುಡ್ಡು ಗಿಟ್ಟು ಕೊಟ್ಟಿದ್ದಾರೆ ಯಾರಾದ್ರೂ? ನಾ ಹೇಳಿಲ್ಲ, ಇಲ್ಲೇನ್ ಡಿಬೇಟ್ ಮಾಡಕ್ ಬಂದಿರೋ, ಹಾಡ್ ಅನ್ಸಕ್ ಬಂದಿರೋ, ಪ್ರಮೋಷನ್ ಮಾಡಕ್ ಪ್ರಮೋಷನ್ ಬಗ್ಗೆ ಹೇಳ್ರಿ, ಹಾಡ್ ಹಾಕಿದ್ರಿ ನೀವು. ನೀವು ಅವರಿಗೆ ಜೋರ್ ನಮ್ ಸಿನಿಮಾದ ಆಟ ಆಡೋದು. ನೀನು ಅಂತ ಹೇಳಿದವನು. ಎಸ್, ಈಗ ಸಿನಿಮಾ ಬಗ್ಗೆ ಮಾತಾಡೋಣ. ಸೀರಿಯಸ್ ಇಷ್ಟೊತ್ತು ಸಿನಿಮಾ ಬಗ್ಗೆ ಮಾತಾಡೋಣ. ಈಗ ಸಿನಿಮಾ ವಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಮ ಜರ್ನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸ್ತು ಒಬ್ಬೊಬ್ರೆ? ನನಗೆ ತುಂಬಾ ಇಂಪಾರ್ಟೆಂಟ್ ಅನಿಸ್ತು. ಏನಂದ್ರೆ ನಾವು ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ, ಅಂದ್ರೆ ನಮ್ಗೆ ತಿಳುವಳಿಕೆ ಬರೋಕ್ಕೂ ಮೊದಲು ಮನೇಲಿ ಏನಾದ್ರು ಹೇಳಿದ್ದನ್ನ ನಾವು ಕೇಳ್ತಿರ್ಲಿಲ್ಲ. ಅಂದ್ರೆ ನಾವು ಆಡಿದ್ದೇ ಆಟ. ಮನೇಲಿ ಅಪ್ಪ ಅಮ್ಮ ಏನಾದ್ರು ಬುದ್ಧಿ ಹೇಳಿದ್ರೆ ನಾವು ಕೇಳಲ್ಲ. ಆತರ ಕೇಳಲ್ದೇ ಇದ್ದಾಗ ಏನೇನು ಅನಾಹುತ ಆಗುತ್ತೆ, ಅಥವಾ ನಾವು ಫ್ರೆಂಡ್ಸೇ ಇರ್ಬೋದು ಯಾರ ಜೊತೆ ಹೋದಾಗ ಅಲ್ಲಿ ಏನೇನು ಘಟನೆಗಳು ಆಗ್ತವೆ. ಉದಾಹರಣೆ ಹೇಳಿರ್ತಾರೆ, ಅಪ್ಪ ಸಂಜೆ ಬೇಗ ಬಾ ಎಲ್ಲಿಗಾರು ಪಾರ್ಟಿಗೆ ಹೋದ್ರೆ, ಅಥವಾ ಯಾರ ಜೊತೆ ಆದ್ರೂ ಆಟ ಮನೇಲೆಲ್ಲ ಹಂಗಿಲ್ಲ, ಪಾರ್ಟಿ ಗಿಟ್ಟಿಗೆ ಅಂತ. ಪಾರ್ಟಿಗೆ ಅಂತ ಹೇಳಲ್ಲ, ಇಲ್ಲಾಂದ್ರೆ ಆಟ ಆಡೋಕ್ಕಾರು ಕಳಿಸಿ, ಕ್ರಿಕೆಟ್ ಆಡೋಕ್ಕಾರು ಹೊರಗಡೆ ಆಯ್ತಾಯ್ತು ಮಾತಾಡ್ತಿ. ಆಯ್ತು, ಇಲ್ಲ ನಿಮ್ಮ ಮಾತು. ಏನಾದ್ರು ಫೀಲ್ಡಿಗೆ ಆಟ ಆಡಕ್ ಹೋದ್ರು ಮಧ್ಯೆ ನೀವು 6 ಗಂಟೆ ಅವ್ರು ಮಾತಾಡಂಗಿಲ್ಲ. ಎದಕ್ ಬಂದ್ರಿ ಇಲ್ಲಿ? ನೀನ್ ಕೆಲಸ ಮಾಡು, ಆ ಜನಪದ ಗೀತೆ ಮುಂದುವರ್ಸಿ. ಏನ್ಲೇ ಈಗ ಬಾಯ್ಸ್ ನೆವರ್ ಕಾಂಪ್ರಮೈಸ್ಗೂ ನಮಗೂ ಏನು ಹತ್ರ ಸಂಬಂಧ ಇದೆ ಅಂತ ನೀವು ಕೇಳಿದ್ರಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಆಟ ಆಡಕ್ ಹೋಗ್ತೀವಿ, ಅಥವಾ ಏನಾದ್ರು ಯಾವನ್ಲಿ ಎಲ್ಲರೂ ಹೋಗ್ತೀವಲ್ವಾ, ಕೇಳೋ ಏನು ಹತ್ರ ಇದೆ ಅಂತ ತಿಂದಿದ್ದೆ. ಹಾಗಾದ್ರೆ ಏನ್ ಬೇಡ, ಎದ್ದೋಗಿ. ಏನ್ ಹೋಗು ಸಿನಿಮಾ ದಯವಿಟ್ಟು ಇದೇ ಕಾಮಿಡಿ ಸಿನಿಮಾದಲ್ಲಿ ಮಾಡಿದ್ರೆ ಅಂದ್ರೆ ಸಿನಿಮಾದಾಗ ಅಲ್ಲ, ಇನ್ಸಲ್ಟ್ ಮಾಡ್ತಿದ್ದೀರಾ ಅವ್ರಿಗೆ ಕಾಮಿಡಿ ಇಲ್ಲ ಅಂತ? ಇಲ್ಲ ಅದಕ್ಕಿಂತ ಇಲ್ಲಿ ಜಾಸ್ತಿ ಆಕ್ಚುಲಿ ಮಾಡ್ತಿದ್ದಾನೆ, ಅಲ್ಲಿಕ್ಕಿಂತ ಇಲ್ಲಿ. ಅಂದ್ರೆ ಈ ಕಾಮಿಡಿ ಅಲ್ಲಿದ್ದು ಅದನ್ನ ಇಲ್ಲಿಗೆ ತೆಗೆದಾಕಿದ್ರೆ ಸ್ವಲ್ಪ 2 ಮೇಂಟೈನ್ ಆಗ್ತದೆ. ಆಕ್ಚುಲಿ ಕುಡ್ಕೊಂಡ್ ಪಾತ್ರ ಅದ್ಭುತವಾಗಿ ಮಾಡ್ತಾರ ಈ ಸಿನಿಮಾದಲ್ಲಿ, ಅದ್ಭುತವಾಗಿ ಮಾಡ್ಯಾರ. ಸೊ ಒಂದ್ಸಲ ಮಾಡಕ್ಕೆ ಭಾರಿ ಚಂದ ಮಜಾ ಕೊಡ್ತೈತೆ. ಅದ್ ಮತ್ ಮಾಡ್ತೀನಿ. ಇಲ್ಲ ಮಾತಾಡಕ್ ಬಿಡಲ್ಲ, ನೀನೇ ಮಾತಾಡು. ಆಯ್ತು, ಕ್ವಶನ್ ಚೇಂಜ್. ಈಗ ಬಾಯ್ಸ್ ಯಾಕೆ ಕಾಂಪ್ರಮೈಸ್ ಆಗಲ್ಲ? ಯಾರಂದ್ರೆ ಆಗಲ್ಲ ಅಂತ ಇದ್ರಲ್ಲಿ ಇದೆಯಲ್ಲ, ಬಾಯ್ಸ್ ನೆವರ್ ಕಾಂಪ್ರಮೈಸ್. ಇಲ್ಲ ನಿಜ ಜೀವನದಲ್ಲಿ ಆಗ್ತೀರಾ? ಓಕೆ, ಈಗ 1 ಕೋಟಿ ಕೊಟ್ರು ನಾನು ಈ ವಿಷಯ ಕಾಂಪ್ರಮೈಸ್ ಆಗಲ್ಲ ಅಂತ ಇದ್ರೆ ಯಾವ್ದಕ್ಕೆ? ಮೇಡಮ್ ಮದ್ವೆ ಆಗಿದೆ, ಮದ್ವೆ ಆಗಿದೆ, ಎಕ್ಸ್ಪೀರಿಯನ್ಸ್. 1 ಕೋಟಿ ಸಿಕ್ಕಿರ್ತೈತಿ, ಎದಕ್ಕೆ ಆಗ್ಬೇಕು? ಕಾಂಪ್ರಮೈಸ್ ಆಗಿಲ್ಲ ಅಂದ್ರೆ ಕೋಟಿ ಕೊಡಲ್ಲ ಅಂತ ಹೇಳ್ತಿದಾರೆ ಅವರು. ಕೊಡಲ್ಲ ಅಂತ ಹೇಳ್ತಿರೋದು. ಏನ್ ಕೊಡಲ್ಲ? 1 ಕೋಟಿ ಕೊಟ್ರು ನಾನು ಈ ವಿಷಯಕ್ಕೊಂದು ಕಾಂಪ್ರಮೈಸ್ ಆಗಲ್ಲ. ಕೊಡ್ರಿ ಮಾತಾಡೋಣ ಆಮೇಲೆ. ಈಗ ಹೇಳಿ, ಯಾವ್ದಕ್ಕಾಗಲ್ಲ? 1 ಕೋಟಿ ಕೊಟ್ರು ನೀವು ಕಾಂಪ್ರಮೈಸ್ ಆಗಲ್ಲ ಅಂತ ಇದ್ರೆ ನಿಮ್ಗೆ ಈಗ 1 ಕೋಟಿ, ಈಗ ನಾನು ನಿಮ್ಗೆ 1 ಕೋಟಿ ಕೊಟ್ರು ನೀವು ಈ ವಿಚಾರಕ್ಕೊಂದು ಕಾಂಪ್ರಮೈಸ್ ಆಗಲ್ಲ ಅಂತಿದ್ರೆ ಯಾವ ವಿಚಾರಕ್ಕೆ ಆಗಲ್ಲ? ಆಕ್ಟಿಂಗ್ ಮಾಡೋದು ಬಿಟ್ಬಿಡು, 1 ಕೋಟಿ ಕೊಡ್ತೀನಿ ನಿನಗ ಅನ್ನೋ ಮಾತು ಬಂತಂದ್ರ 1 ಕೋಟಿ ಕೊಡ್ರಿ, ಬಿಡ್ತೀನಿ, ನಾನ ಪ್ರೊಡ್ಯೂಸರ್ ಹಾಕಿನಿ ಅಂತ ಹೇಳ್ತೀನಿ. ಕಾಂಪ್ರಮೈಸ್ ಇನ್ನೊಂದೇನೋ ತಗೊಂಡ. ಆಕ್ಟಿಂಗ್ ಮಾಡಲ್ಲ ನಾನು, ಪ್ರೊಡ್ಯೂಸರ್ ಹಾಕಿನಿ. ಓಕೆ, ಆಕ್ಟಿಂಗ್ ಬಿಟ್ಬಿಡ್ತೀರಾ? ಪ್ರೊಡ್ಯೂಸರ್ ಹಾಕಿನಿ. 1 ಕೋಟಿ ರೂಪಾಯಿ ರೊಕ್ಕ ಮೊದಲು. ಸರಿ ಮೇಡಮ್, ನಾ 1 ಕೋಟಿ ಕೊಡ್ತೀನಿ, ಆಕ್ಟಿಂಗ್ ಬಿಟ್ಬಿಡು. 1 ಕೋಟಿ ಆಮೇಲೆ ಮಾತಾಡು. ಚೆಕ್ ಕೊಡ್ತೀನಿ, ನೀನ್ ನಾಳೆಯಿಂದ ಬಿಡು. ನೀನು ಚೆಕ್ ಮಾಡಿಸಿ ಮುಗಳಾಗಿ ಏನ್ ಮಾತಾಡ್ತಾರ
ನಿಮ್ಮ ಮಾತಿಗೆ ಇಲ್ಲ. ಈಗ ನೀವು ಯಾವ್ದಕ್ಕಾದ್ರೂ ಕಾಂಪ್ರಮೈಸ್ 1 ಕೋಟಿ ಕೊಟ್ಟರು ಕಾಂಪ್ರಮೈಸ್ ಆಗಲ್ಲ ಅಂತ ಇದ್ರೆ ನಾನು ಅದೇ ಮೇಡಮ್ 1 ಕೋಟಿ ಕೊಟ್ಟರು ಆಕ್ಟಿಂಗ್ ಬಿಡು ಅಂದ್ರೆ ನಾನು ಬಿಡಲ್ಲ ಆ ಥರ. ನಾನು ಅದಕ್ಕೆ ಕಾಂಪ್ರಮೈಸ್ ಆಗಲ್ಲ. 1 ಕೋಟಿ ಕೊಡ್ತಾರೋ ಅದೇ 1 ಕೋಟಿ ಕೊಟ್ಟರು ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿದ್ ನೀವಲ್ವಾ. ಅದೇ ನಾನು 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಆಕ್ಟಿಂಗ್ ವಿಷಯದಲ್ಲಿ ಆಕ್ಟಿಂಗ್ ಬಿಡಲ್ಲ ಅಂತ ಕಾಂಪ್ರಮೈಸ್ ಆಗಲ್ಲ. ನೀವು ಜೊತೆ ಇರೋ ಫ್ರೆಂಡ್ ಮೋಸ ಮಾಡಲ್ಲ. ಎಂಥ ಮಾತು. ಇಂಥ ಫ್ರೆಂಡ್ ಎಲ್ಲಾದ್ರೂ ಸಿಗ್ತಾರ? ಇಲ್ಲ, ಸಿಗಲ್ಲ. ಪತ್ರ ಬಂದಿದೆ. ಎಸ್. ಈಗ ಹುಡುಗಿರು ಜಾಸ್ತಿ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತಾರ, ಹುಡುಗರು ಜಾಸ್ತಿ ಕೊಡ್ತಾರ? ಹುಡುಗರು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಒಂದಲ್ಲ 100 ಹೇಳ್ಬೋದು. ಈಗ ಹೇಳಿದ್ನಲ್ಲ, ಈಗ ಒಂದೇ ಸಾಕು ನನ್ಗೆ. ಈಗ ಹೇಳಿದ್ನಲ್ಲ, ಈಗ ಜಸ್ಟ್ ಹೇಳಿದೆ. ಬಂದಾಗ ಒಂಟಿ ಹೋಗುವ ಒಂಟಿ. ಅದಲ್ಲ. 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತಂದ್ರೆ ದೋಸ್ತ ಮೋಸ ಮಾಡೋದು ಅದ ಹುಡುಗರ್ದು ನೀಯತ್ ಅಂತಂದ್ರ. ಹುಡುಗಿಯರ ಅದ ಇನ್ನೊಬ್ಬ ಸಿಕ್ನಂದ್ರ ರೊಕ್ಕ ಇದ್ದ ಮುಗಿದ. ಹುಡುಗಿರ್ ಫ್ರೆಂಡ್ಶಿಪ್ ಅಲ್ಲಿ ಹೇಳಿದ್ ನಾನು. ಇಲ್ಲ ಹುಡುಗಿರು ರೂಪಾಯಿ ಇಲ್ಲ, ಹುಡುಗರು ಮಾಸ್ತ. ಯಾಕೆ ಅಂತ ನಿಮ್ಮ ಹೇಳೋದಾದ್ರೆ? ಹುಡುಗರು ಅದಕ್ಕೇನೆ ಅಲ್ಲ, ಯಾಕೆ ಅಂತ. ಅಂದ್ರೆ ಉದಾಹರಣೆ ನಿಮ್ಗ ಆ ಪ್ರಶ್ನೆ ಉಲ್ಟಾ. ಎಸ್, ನಾನು ಒಪ್ಕೋತೀನಿ ಹುಡುಗರೇ ವ್ಯಾಲ್ಯೂ ಜಾಸ್ತಿ ಕೊಡ್ತಾರೆ. ನಾನ್ ನಿಮ್ಮಿಂದ ಕೇಳ್ತಿದ್ದೀನಿ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ? ಎಕ್ಸಾಂಪಲ್ ಮೇಡಮ್, ಒಂದು ಫಂಕ್ಷನಿಗೆ ಹೋಗಿರ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಹುಡುಗನಿಗೆ ಅರ್ಜೆಂಟ್ ಆಗ್ಬಿಡುತ್ತೆ. ಎಲ್ಲಿ ನೋಡಿದ್ರು ಬಾತ್ರೂಮ್ ಇರಲ್ಲ, ಟಾಯ್ಲೆಟ್ ಏನಿರಲ್ಲ. ಆ ಟೈಮಿಗೆ ಒಂದು ಟಾಯ್ಲೆಟಿಗೆ ಹೋಗ್ತಾನೆ, ಅಲ್ಲಿ ನೀರೇ ಬರ್ತಿರಲ್ಲ. ಆ ಟೈಮಿಗೆ ಹುಡುಗಿಗೆ ಫೋನ್ ಮಾಡೋಕ್ಕಾಗಲ್ಲ, ಒಂದು ಚುಮ್ ನೀರು ತಂದು ಕೊಡೆ ಅಂತ. ಆದರೆ ಹುಡುಗನಿಗೆ ಫೋನ್ ಮಾಡ್ತಾರೆ, ನನ್ನ ಮಗ ಅಲ್ಲಿ ಇಲ್ಲಿ ಎಲ್ಲಾರು ಬರ್ಬಿ ಆ ಬಿಸ್ಲೇರಿ ನೀರು ಇರುತ್ತಲ್ಲ ಅದನ್ನಾರು ಒಟ್ಟು ಮಾಡಿ ತಗೊಂಡು ಬಂದು ಕೊಡ್ತಾನೆ. ಅದು ಮೆಚ್ಚಬೇಕಾ ಬೇಡವಾ? ಅಂತ ಟೈಮಲ್ಲಿ ಕೈ ಹಿಡಿತಾನಲ್ವಾ, ಅದೆಲ್ಲರೂ ಆ ಟೈಮಿಗೆ ಬರಲ್ಲ. ಇದು ಆಕ್ಚುಲಿ ಸಿಲ್ಲಿ ಆಗ್ಬೋದು, ಅದ್ರ ಸತ್ಯ ಅದು. ಸತ್ಯ. ಆ ನೀರಿಲ್ಲ ಆಕ್ಚುಲಿ ನಮ್ಗೆ ಅನುಭವ. ಹೌದಾ? ಎಲ್ಲಿ ವರ್ಷಕೊಂಡ್ ಬಂದಿವಿ ಈಗ ಈಗ ಹೋಗಿ ಬಂದಿದೆ ಈಗ ಅಲ್ಲ, ಅದು ನಿಜ ಸತ್ಯ ಮೇಡಮ್. ಅದನ್ನ ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಅದು ಅಲ್ಲೆಲ್ಲಿ ಅದ್ರೊಳಗೆ ವ್ಯಾಲ್ಯೂ ಗೊತ್ತಾಗೋದು. ಹೌದು ಮೇಡಮ್, ಈಗ ಉದಾಹರಣೆ ಹೌದು ಫ್ಯಾಕ್ಟ್ ಅಲ್ಲ? ಹೌದು ಸತ್ಯ. ಈಗ 5 ಜನ ಹುಡುಗಿರ್ ಫ್ರೆಂಡ್ಸ್ ಇದಾರೆ, 6 ಜನ ಹುಡುಗರು ಫ್ರೆಂಡ್ಸ್ ಇದಾರೆ. 5 ಜನ ಹುಡುಗರಿಗೆ ಮಾಡಲ್ಲ, 5 ಜನ ಹುಡುಗರಿಗೆ. ಒಂದ್ ನಿಮಿಷ ಬರಲ್ಲ ಅಂತೀನಿ, ಖಂಡಿತ ಅದ್ರಲ್ಲಿ ಏನಿದೆ. ಒಳ್ಳೆ ಫ್ರೆಂಡ್ಸ್ ಆದ್ರೆ ಅಥವಾ ಅವನಿಗೆ ಅರ್ಥ ಮಾಡ್ಕೊಂಡಿದ್ರೆ ಅವ್ರು ಇಬ್ರು ಕರೆಕ್ಟ್ ಆಗಿ ಅವ್ರಿಬ್ರದು ಮೈಂಡ್ ಸೆಟ್. ಹೇಳ್ಬೇಡ, ಕುಂಡಿ ತೊಳಿ ಅನ್ಬಿಡ್ತಾನೆ ಬೇಕಾರೆ. ನೀರಲ್ಲ ಚಿರಕಿ ಹಾಕೊಂಡ್ಬಿಡ್ತೇವೆ. ಇನ್ನು ಹೇಳಿದ್ರೆ ಒಳ್ಳೆ ಸತ್ಯ ಐತಿ. ಸಣ್ಣದಾಗಿ ಎಕ್ಸಾಂಪಲ್ ಕೊಟ್ಟು ಹೇಳ್ಯಾರ, ಸತ್ಯ. ಹೌದಾ? ಆಯ್ತು. ಈಗ ಟಕ್ ಅಂತಂದು ಏನೋ ಅರ್ಜೆಂಟ್ ಇರ್ತೈತಿ. ಸೊ ಇವ್ರು ಹೇಳ್ದಂಗ ಗಾಡಿ ಓಡಿಸ್ಕೊಂಡು ಹೊಂಟಿರ್ತೀವಿ, ಪೆಟ್ರೋಲ್ ಖಾಲಿ ಆತ ಟಕ್ ಅಂತಂದ್ರೆ ನಮ್ಮ ಹುಡುಗಿ ಫೋನ್ ಮಾಡಿ ಪೆಟ್ರೋಲ್ ಖಾಲಿಯಾಗಿ ತುಂಬ ಅಂತಂದ್ರೆ ತರಲ್ಲಕ್ಕಿ. ಹುಡುಗರು ಆದ್ರೆ ಬೈಕ್ ಹಾಕೊಂಡು ಬಾರ ಅಂತಂದು 1 ಲೀಟರ್ ಅಲ್ಲ 2 ಲೀಟರ್ ಹಾಕೋಣ ಬಾ ಅಂತಾರೆ. ಕಡೆಗೆ ಪೆಟ್ರೋಲ್ ತರಕ್ಕೆ ರೊಕ್ಕ ಇರಲಿಲ್ಲ ಅಂದ್ರೆ ಅವ್ರ ಕಡೆ ಟೋ ಮಾಡ್ಕೊಂಡ್ರೆ ಬರ್ತಾರೆ. ಸೊ ಅಂಥವು ಸಣ್ಣ ಎಕ್ಸಾಂಪಲ್. ಆಮೇಲೆ ಏನೋ ಕಷ್ಟ ಇರ್ತೈತಿ ಮನೆ ಒಳಗೆ, ಅವ್ರಿಗೆ ಏನೋ ಒಂದು ಹೆಲ್ಪ್ ಕೇಳಿದ್ವಿ ಅಂತಂದ್ರೆ, ಸೊ ಅವ್ರ ಕಡೆ ಇರಲಿಲ್ಲ ಅಂತಂದ್ರು ಅಡ್ಜಸ್ಟ್ ಮಾಡಿ ಆ ರೊಕ್ಕ ಹಾಕುವಂಥದ್ದು ಮಾಡ್ತಾರೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಹಂಗಾದಾರ, ಇವ್ರನ್ನೆಲ್ಲ ಬಿಟ್ಟು. ಯಾಕೆ 1 ರೂಪಾಯಿ ಹಾಕಿಲ್ರಿ? ಯಾಕೆ ಹಾಕಿಲ್ಲ? ಕೇಳಿಲ್ರಿ ಅವ. ಕೇಳಿಲ್ಲ, ಗಾಡಿಗೆ ಹಾಕಿಲ್ಲ. ಚಲೋ ಗಾಡಿ ಕೊಡ್ಸೋಣ ಅಂತಂದು ಭಾಳ ದಿವಸ ಹೇಳಿ, ಇನ್ನೂ ಕೊಡ್ಸಕ್ ತಯಾರಿ ಗಾಡಿ. ದುಡ್ಡು ಗಾಡಿ ಕೊಡ್ಸೋದಾರೆ, ದುಡ್ಡು ಕೊಡ್ಬೇಕು ತಾನೆ. ಹೌದು. ನಾನೇ 35,000 ಹಾಕಿ ಗಾಡಿ ಕೊಡ್ಸ್ಬೇಕಂತ ಆಗುತ್ತಾ? ಎಲ್ಲ ಯಾಕೆ ಅಂದ್ರೆ ಇಲ್ಲಾಯ್ತಾ, ಹೌದಾಯ್ತು. ನಾನು ಹೇಳ್ತೀನಿ. ಈ ಸಿನಿಮಾ ಡೈರೆಕ್ಟರ್ಗಳು ನಮ್ದು ಈಗ ಹೇಳಿದ್ಮೇಲೆ ಅದು ಕರ್ನ ಬಂತು. ಸಿನಿಮಾ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಆಲ್ರೆಡಿ. ಸಿನಿಮಾ ಮುಗ್ದಿತ್ತು, ಎಲ್ಲ ಸೆಟ್ಲ್ ಆಯಿತು, ಡಬ್ಬಿಂಗು ಮುಗ್ದೋಗ್ಬಿಟ್ಟಿತ್ತು. ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ನನಗೆ. ಫೋನ್ ಮಾಡ್ದೆ ಅಷ್ಟೇ, ಪ್ರಾಬ್ಲಮ್ಮು ಸರ್ ಹಿಂಗೆ ಅಂತ ಹೇಳಿದೆ. ಆ್ಯಕ್ಚುಲಿ ಸಿನಿಮಾ ಮುಗ್ದೋಗಿತ್ತು, ನಮ್ದು ಇನ್ನೇನು ಕೆಲಸನೇ ಇರಲ್ಲ. ಬಟ್ ಈಗ ಪ್ರಮೋಷನ್ ಬಂದ್ಬೇಕಾಯ್ತು ಅಷ್ಟೇ ರೀತಿದ್ದು, ಪೇಮೆಂಟ್ ಎಲ್ಲ ಸೆಟ್ಲ್ ಆಗಿತ್ತು, ಎಲ್ಲ ಆಗಿತ್ತು. ಸರ್ ಹಿಂಗೆ ಪ್ರಾಬ್ಲಮ್ಮು ಅಂತ ಹೇಳಿದೆ. ಟಕ್ಕತ್ತೆ 2 ನಿಮಿಷ ಅವ್ರು ಹೇಳಿದ್ದು, ಅವಿನಾಶ್ ಹೇಳಿದ್ದೀನಿ ತೊಗೊಳ್ಳಿ. ಒಂದೇ ಒಂದು ಮಾತು ಹೇಳಿರ ಆ ಡೈರೆಕ್ಟ್ರು, ಅದು ಬಾಯ್ಸು. ನಮ್ಮ ಡೈರೆಕ್ಟ್ರು ಹರೀಶ್ ಸರು, ಅವ್ರ ಜೊತೆ ಕೆಲಸ ಮಾಡೋದೇ ದೊಡ್ಡ ಒಂದು ಫನ್ ಎಂಟರ್ಟೈನ್. ಈ ಸಿನಿಮಾ ಪೂರ್ತಿ ಏನು ಎಂಜಾಯ್ ಮಾಡಿದ್ದೀವಿ ಅಂದರೆ, ನಾವೆಲ್ಲ ಇಷ್ಟು ಕುತ್ಕೊಂಡು ಹೆಂಗೆ ನಕ್ಕೊಂಡು ಮಾತಾಡ್ತೀವಿ ಅಂದರೆ, ಆ ಶೂಟಿಂಗ್ ಸೆಟ್ಟಲ್ಲಿ ಕೂಡ ಹಿಂಗೆ ಮಾತಾಡ್ತಾ ಇದ್ದೀವಿ ನಾವು. ಆಮೇಲೆ ಬೇರೆ ಕಡೆ ಹೋದಾಗೆಲ್ಲ ಹಿಂಗಿರಂಗಿಲ್ರಿ. ಸೊ ಅವರು ಅಷ್ಟು ನಮ್ಗೆ ಫ್ರೀಡಮ್ ಕೊಟ್ರ, ಅಷ್ಟು ಸ್ಪೇಸ್ ಕೊಟ್ರ. ಇಲ್ಲಾಗಿರ್ಬೋದು, ಸಿನಿಮಾ ಶೂಟಿಂಗ್ನಾಗ ಆಗಿರ್ಬೋದು, ಸೆಟ್ ಬಿಟ್ಟು ಹೊರಗೆ ಬಂದಾಗಿರ್ಬೋದು, ಅಷ್ಟು ಸ್ಪೇಸ್ ಕೊಟ್ಟಾರ. ಅಷ್ಟು ನಾ ಡೈರೆಕ್ಟ್ರು ನೀವು ಆರ್ಟಿಸ್ಟು ಅನ್ನೋ ಒಂದು ಇದು ಇಲ್ಲ.
ಅಷ್ಟು ಚಂದ ನೋಡ್ಕೊಂಡು ಭೇದ ಭಾವ. ಯಾಕಂದ್ರೆ ಅವರು ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದಾರೆ, ಅವರು 2 ಸಿನಿಮಾ ಹೀರೋ ಆಗಿ ಮಾಡಿದ್ದಾರೆ, ಅದು ಬಿಟ್ಟು ಸ್ಟ್ರಗಲಿಂಗ್ ಮಾಡಿದ್ದಾರೆ ಎಲ್ಲ ಗೊತ್ತು. ಅವ್ರಿಗೆ ಗೊತ್ತು ಒಬ್ಬ ಆರ್ಟಿಸ್ಟ್ಗೆ ಏನು ಮಾಡಬೇಕು, ಹಿಂಗೆ ಮರ್ಯಾದೆ ಕೊಡಬೇಕು ಅಂತ. ಪ್ರತಿ ಒಬ್ಬರಿಗೂ ಅಷ್ಟೇ ಇಲ್ಲಿರೋಲ್ಲ, ಎಲ್ಲರನ್ನೂ ಅಷ್ಟೇನೆ. ಯಾರಿಗೂ ಒಬ್ರ ಮೇಲೆ ಒಬ್ಬನಿಗೆ ಇದು ಅದೆಲ್ಲ 10 ಜನನ ನೀಟಾಗಿ ಹಂಗೆ ನೋಡ್ಕೊಂಡ್ರು, ಸ್ವಂತ ತಮ್ಮನ ಥರ ನೋಡ್ಕೊಂಡ್ರು ಎಲ್ಲರೂ. ಆಮೇಲೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಐತಲ್ಲ, ಸೊ ಆಕ್ಚುಲಿ ಅದ ಕಾರಣನ ಅವರು ಅವ್ರ ಫ್ರೆಂಡ್ಸ್. ಆಮೇಲೆ ನಮ್ಮ ಸಿನಿಮಾದಲ್ಲಿ ಏನೇನು ವೆರೈಟಿ ಅದಾವ ಅಂತಂದ್ರ ಮಂಗಳೂರು ಭಾಷೆ ಐತಿ, ಕರ್ನಾಟಕ ಭಾಷೆ ಐತಿ, ಬೆಂಗಳೂರು ಭಾಷೆ ಐತಿ, ಆಲ್ ಓವರ್ ಕರ್ನಾಟಕದ ಸೊಗಡು ಐತಿ. ಆಮೇಲೆ ಚಂದ ಲೊಕೇಶನ್ ಅದಾವು, ದೆವ್ವ ಅದಾವು, ದೆವ್ವದಂತ ಹುಡುಗರು ಅದಾವಿ, ಅಷ್ಟು ಅನಾಹುತ ಕಾಮಿಡಿ ಮಾಡೀವಿ, ಭಾರಿ ಚಲೋ ಐತಿ. ಲೊಕ್ಕ ಎಂಟರ್ಟೈನ್ಮೆಂಟ್ ಸಿನಿಮಾ ಜುಲೈ 10ನೇ ತಾರೀಕಿಗೆ ರಿಲೀಸ್ ಆಗತೈತಿ. ಫಸ್ಟ್ ಈ ಕಡೆ ನೆಕ್ಸ್ಟ್ ಈಗ ಹುಡುಗಿ ಇರ್ಲಿಲ್ಲಲ್ಲ ಸಿನಿಮಾದಲ್ಲಿ, ಬೇಜಾರಾಯ್ತಾ? ಖುಷಿ ಆಯ್ತಾ? ಹುಡುಗಿ ಹಾಕಿಲ್ರಿ. ಅಲ್ಲ, ನಿಮ್ಗೆ ಪಾರ್ಟ್ನರ್ ಆಗಿ ಯಾರಾದ್ರೂ ಇದಾರೆ ಇದಾರಾ? ಒಬ್ಬೊಬ್ರಿಗೆ ಒಬ್ಬೊಬ್ರು ಪಾರ್ಟ್ನರ್ ಇದ್ದಾರೆ. ಒಬ್ಬೊಬ್ರು ಇದಾರೆ, ಹೌದಾ? ಕೆಲವ್ರಿಗೆ ಇದಾರೆ, ಇಲ್ಲ ಇದಾರೆ. ಅಂದ್ರ ಆತರ ಏನ್ ಫೀಲ್ ಆಗಿಲ್ಲ ಮೇಡಮ್. ಹುಡುಗಿ ಇಲ್ಲ ಆತರ ಇಲ್ಲ. ಯಾಕಂದ್ರೆ ನಮಗೆ ಆಕ್ಟಿಂಗ್ ಮಾಡಕ್ಕೆ ಅಥವಾ ಸ್ಕ್ರೀನ್ ಅಲ್ಲಿ ಜಾಗ ಜಾಸ್ತಿ ಸಿಕ್ಕಿದೆ ಹುಡುಗಿರು ಇಲ್ಲದೆ ಇರೋ ಕಾರಣ. ಮದುವೆ ಆದ್ರೆ ಯಾಕೆ ಆ ಪ್ರಶ್ನೆ ಅದನ್ನ ಮದುವೆ ಆಗಿರೋರ್ಗೆ ಯಾಕೆ ಆಗ್ತಾ ಇರ್ತೀರಿ? ನಮ್ಮಿಬ್ರು ಕೇಳಿದ್ರೆ ಏನೋ ನಿಜ, ಮದುವೆ ಆಗೈತೆ, ನಿಜ ಸತ್ಯ. ಆಯ್ತು, ನೀವ್ ಹೇಳಿ. ಅಲ್ಲ ಬೇಜಾರಾಗೋದು, ಯಾಕಂದ್ರೆ ಇರೋ ನಿಮಿಷ ಹೇಳೋ. ಬರ್ತಿದೆ, ಯೋಚನೆ ಆಗ್ತಿದ್ದಾರೆ ಅವರು. ಯಾಕೆಂದ್ರೆ ಹುಡುಗಿರು ಇರ್ಬೇಕು, ಆಕ್ಚುಲಿ ಹುಡುಗಿರು ಇರ್ಬೇಕು. ಇರೋ ಒಂದು ನಿಮಿಷ, ಅದೇ ಕತೆಗೆ ತಕ್ಕಂತೆ ಹುಡುಗಿರು ಇರ್ಬೇಕಂತ ಹೇಳಿ ಒಪ್ಕೊತೀನಿ. ಇಲ್ಲ ಅಂದ್ರೆ ಇರ್ಬೇಕು. ಹಂಗ ಬೇಕಂದ್ರೆ ಹೊರಗೆ ಲವ್ ಮಾಡಿ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಕ್ಕೆ ಹುಡುಗಿ ಮುಂದೆ ಇದ್ರೆ ಮೋಟಿವೇಶನ್. ಹುಡುಗಿನ ಹುಡುಗ ಯಾರು ಕಾಣಕತ್ತಾಳಲ್ಲ, ಯಾಕೆ ಆಡ್ತಿಲ್ಲಪ್ಪ? ನಕ್ಷತ್ರ ಅವರು. ಹೌದಾ? ಹುಡುಗಿ ಏನ್ ಗೊತ್ತಾ, ನಮ್ದಿದೆ ಹೇಳೋದು, ಈ ಹುಡುಗಿ ಜೊತೆ ಡ್ಯಾನ್ಸ್ ಆಡಕ್ಕೆ ಇವರೆಲ್ಲ ಇರ್ತಾರೆ, ನಾವು ಹೋಗ್ಬೇಕು ಅಷ್ಟು ಡೈರೆಕ್ಟ್ ನೀವು ಓಡ್ಬಿಡಿ. ಇವ್ರು ಸಪರೇಟ್ ಜೋನ್ ಬರ್ತೈತ್ರಿ, ಇವ್ರಿಬ್ರು ಬೇರೆ ಕಡೆ ಇರ್ತಾರೆ. ಅವ್ರು ಇಲ್ಲ, ಇವ್ರು ಅಲ್ಕಡ್ಗಿರಿ ಬೇರೆ ಹಂಗಿರುತ್ತೆ ನಮ್ಗೆ. ಮನುಷ್ಯ ಹುಡುಗಿ ನೊಂದ್ಕೊಂಡಿಲ್ಲ ಇದ್ರೆ ಇನ್ನು ಚೆನ್ನಾಗಿರ್ತಾ ಇತ್ತು, ಎಲ್ಲ ಫುಲ್ಫಿಲ್ ಆಗ್ತಿತ್ತಲ್ಲ. 99.9 ಯಾಕೆ? ಹುಡುಗಿ ಮುಂದೆ ಇದ್ರೆ ಮೋಟಿವೇಶನ್ ಜಾಸ್ತಿ ಬರುತ್ತಾ? ಎಸ್ ಅಫ್ಕೋರ್ಸ್. ಆಮೇಲೆ ಮೇಲ್ಗಡೆ ಅವ್ರು ಯಾರು ಆಂಕರ್ ಬೇರೆಯವ್ರು ಇದ್ರು, ಹುಡುಗರು ಇದ್ರು, ಯಾರು ಮಾತಾಡ್ಲಿಲ್ಲ ಇಷ್ಟೊಂದು. ನಾವು ಮಾತಾಡ ಏನ್ ಮಾತಾಡ್ರಿ? ವಯಸ್ಸಾಗೈತೆ, 48 ವರ್ಷ ಆಗೈತೆ, ಏನ್ ಮಾತಾಡಿದ್ರೆ ಮೇಲ್ಗಡೆ? ಮದುವೆ ಆಗೈತೆ, ನಮ್ಗೆ ಆಗಿಲ್ಲ. 48 ಆಗಿದೆ ಅವನಿಗೆ, ಒಂದ್ ಲವ್ ಮಾಡಿಲ್ಲ ಅಂತವ. ಯಾಕೆ? ಲವ್ ಮಾಡಿಲ್ಲ ಅಲ್ಲ, ಒಂದ್ ನಿಮಿಷ ಲವ್ ಮಾಡಿದಾನೆ ಮೇಡಮ್, 2-3 ಲವ್ ಮಾಡಿದಾನೆ, ಏನು ಆಗಿ ಫೇಲರ್ ಆಗಿದೆ, ಈಗ ಫೋನ್ ಮಾಡಿ ಹೊಡಿತಾವನ್ನಷ್ಟೇ. ಇಲ್ಲ ಫೋನ್ ಮಾಡಿ ಹೇಳಿದ್ದೀನಿ ನನಗೆ. ವೈಯಕ್ತಿಕ ವಿಚಾರಗಳಲ್ಲಿ ಅವಕಾಶವಿಲ್ಲ. ಮುಂದಿನ ಪ್ರಶ್ನೆ. ಆಕ್ಚುಲಿ ಅದಕ್ಕೆ ಸಿನಿಮಾ ಗೊತ್ತಿದೆ, ದಯವಿಟ್ಟು ಎಲ್ಲಾರು ಕೇಳಿ ಮೇಡಮ್, ನೀವೇನಾದ್ರೂ ಕೇಳಿ, ನಾವ್ ಹೇಳ್ತಾ ಹೋದ್ರೆ ಏನೇನೋ ಮಾತಾಡ್ತಾವ. ಅಲ್ಲ, ಅವ್ರು ಹೇಳಿದ್ರಲ್ಲ ಅಲ್ಲಿ ಹುಡುಗ ಇದ್ದಾಗ ಮಾತಾಡಿಲ್ಲ ಅಂತ, ನೀವು ಇವಾಗ್ಲೂ ನನ್ ಜೊತೆ ಅಷ್ಟು ಮಾತಾಡ್ತಿಲ್ಲ, ಸೊ ಮದ್ವೆ ಆಗಿದೆ ಅನ್ನೋ ರೀಸನ್ಗ? ಇಲ್ಲ ಇಲ್ಲ ಇಲ್ಲ, ನಾನು ಎಷ್ಟು ಬೇಕು ಅಷ್ಟು ಮಾತಾಡ್ತೀನಿ, ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತೀನಿ. ಮದ್ವೆ ಆದ್ರೆ ಇಲ್ಲ ಇಲ್ಲ ಇಲ್ಲ, ಎಲ್ಲ ಕಡೆ ಮಾತಾಡ್ತಾನ, ಎಲ್ಲಿ ಬೇಕಾದ್ರೆ ಅಲ್ಲಿ ಮಾತಾಡೋದೇ ಇಲ್ಲ. ಅದೇ ಈಗ ನಿಮ್ಮ 3 ಜನರಲ್ಲಿ ತುಂಬಾ ಸೈಲೆಂಟ್ ಯಾರು? ಎಲ್ಲ ಸೈಲೆಂಟ್ ಇದ್ದೀರಾ? ಕ್ಯಾಮ್ರಾ ಇಟ್ಟಾಗ ನಾವು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನೀವು ತಪ್ಪು ತಿಳ್ಕೊಂಡಿದ್ನ. ನಾನು ಎಷ್ಟು ಸೈಲೆಂಟ್ ಅಂತಂದ್ರ, ಎಲ್ಲಿ ಬೇಕು ಅಲ್ಲಿ ಮಾತಾಡ್ತಾನೆ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತಾನೆ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತಾನೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾನೆ. ಎಲ್ಲಿ ಮಾತಾಡ್ಬಾರ್ದು ಅಲ್ಲಿ ಮಾತಾಡ್ತಾರೆ. ಉಲ್ಟಾ ನಂಗೆ ಅರ್ಥ ಆಯ್ತು. 2 ಸರಿ ಅರ್ಥ ಆಯ್ತು. ಸೊ ಇಲ್ಲ, ನಾನು ತುಂಬಾ ಸೈಲೆಂಟ್. ಆಕ್ಚುಲಿ ಇವರು ಸೈಲೆಂಟ್, ನಾವು ಮೂರು ಸೈಲೆಂಟ್, ಯಾರು ಮಾತಾಡಂಗ, ಯಾರು ಮಾತಾಡಲ್ಲ. ಇಷ್ಟೊತ್ತು ಮಾತಾಡಿದ್ದು ಇಷ್ಟೊತ್ತು ಮಾತಾಡಿದ್ರು ಆತ್ಮಗಳು. ಎಸ್, ಈಗ ಓವರ್ ಆಲ್ ಸಿನಿಮಾ ಜರ್ನಿ ಬಗ್ಗೆ ಹೇಳಿದ್ರೆ ಫನ್ನಿ ಮೂಮೆಂಟ್ಸ್ ಗಳಾಗಿರ್ಬೋದು ಅಥವಾ ಜಗಳಗಳಾಗಿರ್ಬೋದು, ಏನಾದ್ರೂ ಆಗಿದ್ಯಾ ಅನ್ನುವಂಥದ್ದು? ಜಗಳ ಆಗಿಲ್ಲ ಮೇಡಮ್, ನಮ್ಮಲ್ಲಿ ಜಗಳ ಆಗಿಲ್ಲ, ಆದ್ರೆ ಶೂಟಿಂಗ್ ಒಳಗಡೆ ಜಗಳ ಆಗಿದೆ, ಸೀನಲ್ಲಿ ಜಗಳ ಆಗಿದೆ ನಮ್ಗೆಲ್ಲ. ಬಟ್ ನಮ್ಮ ವೈಯಕ್ತಿಕವಾಗಿ ಯಾರಿಗೂ ಜಗಳ ಆಗಿಲ್ಲ, ಹಿಂಗೆ ಕಾಲ ಹೇಳ್ಕೊಂಡು ಮಜಾ ಮಾಡ್ಕೊಂಡು ಇದ್ವಿ ಹೊರತು ಜಗಳ ಆಗಿಲ್ಲ. ಫನ್ನಿ ಮೂಮೆಂಟ್ಸ್ ಏನಾದ್ರು ಶೇರ್ ಮಾಡೋದಿದೆ ಏನಾದ್ರು? ಇಟ್ಟಾದ್ರೆ ಏನ್ ಮಾಡಿದ್ವಿ? ಸಿನಿಮಾದ್ದು ನನ್ಗೆ ಕ್ವಶನ್ ಮರ್ತೋಗ್ತಿದೆ ಇಲ್ಲಿ ಕೇಳಿಕೆ. ಸಿನಿಮಾದ ಮಾತಾಡೀವಿ, ಸಿನಿಮಾ ಶೂಟಿಂಗ್ ಆಗ್ಬೇಕಾದ್ರೆ ಗೇಮ್ ಆಡಿಸ್ರಿ ನಮಗ, ನೀವು ಅವ್ರಿಗೆ ಆಡಿಸಿದ್ರ ಗೇಮ್ ಹಂಗತ್ತೆ ಆಡಿಸ್ರಿ. ಹೆಂಗ್ ಆಡಿಸ್ಬೇಕು ಅವತ್ ಕೇಳ? ಕೇಳ್ರೆ ಇವನು ಮೊದ್ಲು ಒಗಟ್ಟಿಂದಿದ್ರಲ್ಲ ಇದ್ದೇನೆ, ಅದಕ್ಕೆ ನೀವೇನ್ ಕೇಳಿದ್ರೆ ಹೇಳ್ತಾನ ಅವನು. ಇನ್ನಿರಲ್ಲ ಕೇಳಿ.
ನಾವೆಲ್ಲ ಕೇಳಲ್ಲ ಬಿಡಿ. ಇವನು ಒಗಟು ಸಂಸ್ಥೆಯಲ್ಲಿ ಇದ್ದ ಮೊದಲು. ಬ್ಯಾಡ ಬಿಡ್ರಿ. ಇಲ್ಲ ಇಲ್ಲ ಇಲ್ಲ. ಹಾ, ಆಯ್ತು. ಈಸಿ ಆಗಿದ್ ಕೇಳಿ ಆಯ್ತಾ. ಹಾ ವಯಸ್ಸಾಗೈತೆ ಅವಾಗ ಈಜಾಗಿ ಕೇಳಿ. 3 ಜನ ಆನ್ಸರ್ ಮಾಡ್ಬೇಕಾನೆ. ಓಕೆ ಆಯ್ತು. ಬೆಳಿಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ಸಂಜೆ 3 ಕಾಲು, ಅದು ಯಾರು? ಗಡಿಯಾರ. ಬೆಳಿಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ಸಂಜೆ 3 ಕಾಲು. 3 ಕಾಲು. 3 ಕಾಲು ಕಾಲು. ನಾವು ಹೊಡ್ಸ್ಕೊಂಡಿದ್ದ ಅಲ್ಲ Madam. ಬೈಕಲ್ಲ ಯಾರು ಅಂತ, ಅದು ಯಾರು? ಒಂದ್ ನಿಮಿಷ ಒಗಟು ಕೇಳಿ ಅಂತ ಹೇಳಿದ್ದೀವನಲ್ಲ. ಹಾ, ಅವ್ರೇ. ಅದಕ್ಕೆ 3 ಜನ ಅಲ್ರಿ ಅಂತ ಕೇಳಿನಿಲ್ಲ. ಹಿಂಗ ಸಿಗಾಕ್ಸ್ತಾರ. ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಿದ್ ನೀವಲ್ಲ. ಹೇಳು. ಕ್ಯೂ ಇಲ್ಲ. ಕೀ ಕೊಡ್ಬೋದು ಈಗ. ಗಾಡಿದೊಂದು ಕೀ ಕೊಡಿ ಮೇಡಮ್. ಪ್ರಾಣಿ ಪಕ್ಷಿ. ಎಲ್ಲ ಮಿಕ್ಸ್. ನಿಮ್ಮನ್ನ ನೋಡಿದಾಗ ನಂಗೆ ಎಲ್ಲ ಅನ್ಸುತ್ತೆ ಅದನ್ನ ನೋಡಿದ್ರೆ. ಅದು ಆನ್ಸರ್ ಇದು. ಬೆಳಿಗ್ಗೆ 4 ಕಾಲು, ಮಧ್ಯಾಹ್ನ 3 ಕಾಲು, ಸಂಜೆ ಮುಂದೆ 2 ಕಾಲು. 3 ಕಾಲು ಸಂಜೆ. ಅದು ಹೆಂಗೆ ಏನು ಅಂತ ನನ್ನ ಹತ್ರ ಕೇಳ್ಬೇಡಿ ಅಷ್ಟೇ. ಆನ್ಸರ್ ಹೇಳಿದ್ಮೇಲೆ ಇಲ್ವಾ? ಏನು? ಮನುಷ್ಯ. ಯಾಕೆ? ನಂಗೂ ಗೊತ್ತಿಲ್ಲ ಆನ್ಸರ್. ಅಲ್ಲ ಇದು ಕ್ವಶನ್ ತಪ್ಪಂದ್ರೆ ಇದ್ರೊಳಗೆ ಏನ್ ಮೇಡಮ್ ಉತ್ತರ? ಬೆಳಿಗ್ಗೆ 4 ಕಾಲು ಹಾ, ಏನಕ್ಕೆ? ನಡೆಯೋದಿಕ್ಕೆ ಅನ್ಸುತ್ತೆ. ಗೊತ್ತಿಲ್ಲ ನಂಗೆ ಆನ್ಸರ್ ಇರೋದು ಹೆಂಗೆ. ಓಕೆ, ಈಗ ನೆಕ್ಸ್ಟ್. ರೆಕ್ಕೆ ಇಲ್ಲದೆ ಹಾರುತ್ತದೆ, ಕಣ್ಣು ಇಲ್ಲದೆ ಅಳುತ್ತದೆ, ಅದು ಏನು? ರೆಕ್ಕೆ ಇಲ್ಲದೆ ಹಾರುತ್ತದೆ, ಕಣ್ಣು ಇಲ್ಲದೆ ಅಳುತ್ತದೆ. ರೆಕ್ಕೆ ಇಲ್ಲದೆ ಹಾರುತ್ತದೆ, ಕಣ್ಣು ಇಲ್ಲದೆ ಅಳುತ್ತದೆ. ಕಣ್ಣು ಉಬ್ಬು. ರೆಕ್ಕೆ ಇಲ್ಲದೆ ಹಾರುತ್ತದೆ, ಕಣ್ಣು ಇಲ್ಲದೆ ಅಳುತ್ತದೆ. ಅಳುತ್ತದೆ. ಏನ್ ಹೇಳ್ರಿ? ಹೇಳ್ಬೇಕು, ನಾನು ಹೇಳ್ಬೇಕಾ? ಕೂದ್ಲೇನು ಹೇಳಲ್ಲ. ಬೇಡ ಮೇಡಮ್, ಸಾಕಿದೆ. ಆಯ್ತಾ? ಮೋಡ ಮೋಡ ಮೋಡ. ಅಲ್ಲೇ ಹೇಳ್ಕೊಟ್ಟಿದ್ದಲ್ಲಿ. ಅಲ್ಲ ಹಾರ್ತಿರ್ತೈತಿ ಅದು ಮೋಡ. ಮೋಡ ಅಲ್ಲ ಮೋಡ. ಮೋಡ ಓಡಾಡಿರ್ತೈತಿ, ಮಳಿ ಬರ್ತಲ್ಲ, ಅಳುತ್ತಾ? ಕರೆಕ್ಟ್ ಇಲ್ಲ ಹೇಳಿದ್ದು. ಆನ್ಸರ್ ಹಾಕೊಂಡಿದ್ದ ಬಂದಿದ್ದು, ಅವ್ರ ಆನ್ಸರ್ ಅಲ್ಲ ಅದು. ಮೋಡ ಬ್ರೋ ಇಲ್ಲೇ. ಈಗ ಲಾಸ್ಟ್ ಕ್ವೆಶನ್. ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು. ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು, ಒಬ್ಬ ಹೊರಗೆ ಬಂದರೆ ಮತ್ತೊಬ್ಬ ಒಳಗೆ ಹೋಗುತ್ತಾನೆ, ಅವನು ಯಾರು? ಹೇಳಿ. ಅಲ್ಲಿ ಹೇಳಂಗಿಲ್ಲ, ಅಲ್ಲಿ ಒಂದು ಮನೆಯಲ್ಲಿ ಇಬ್ರು ಅಣ್ಣ ತಮ್ಮಂದ್ರು, ಒಬ್ಬ ಒಳಗ್ ಹೋದ್ರೆ ಒಬ್ಬ ಹೊರಗೆ ಬರ್ತಾನೆ. ಅಣ್ಣ ತಮ್ಮಂದ್ರು. ಅದು ಯಾರು? ನಮ್ಮ ಅಣ್ಣ ನೋಡ್ರಿ. ಯಾರದು? ಕಣ್ಣು. ಆಡಿಯನ್ಸ್ ಎಲ್ಲ ಹೆಲ್ಪ್ ಮಾಡಕ್ಕಿಲ್ಲ. ಇದು ಕ್ವಶನ್ ಆಗಿ ಹೇಳಿ. ಕಮೆಂಟ್ ಮಾಡಿ. ಬೇಡ, ಕಮೆಂಟ್ ಬೇಡ, ಹೇಳಿ ಆನ್ಸರ್ ನಿಮ್ಮ ಬಾಯಿಂದ. ಒಂದು ಮನೆ ಒಳಗ ಅಣ್ಣ ಒಳಗ ಹೋಗ್ತಾನೆ, ತಮ್ಮ ಒಳಗ ಬರ್ತಾನೆ. ಏನದು? ಏನು ನೀವು ಹೇಳ್ಬೇಕು, ಯೋಚನೆ ಮಾಡಿ. ಜ್ಞಾನ ಭಂಡಾರದಿಂದ ಅವ್ರು ಫುಲ್ ಡಿಪ್ರೆಷನ್ ಅಲ್ಲಿ. ಈಸಿ ಇದೆ ತುಂಬಾ. ಕ್ಲೂ ಕೊಡಿ ಮೇಡಮ್. ಕ್ಲೂ ಕೊಡಿ. ನಾವ್ ಯಾವಾಗ್ಲೂ ಇದನ್ನ ಫೀಲ್ ಮಾಡ್ಕೋತೀವಿ. ಲವ್ ಫೀಲ್ ಮಾಡ್ತೀನಿ. ಲವ್ ಯಾವಾಗ್ಲೂ ನಾವು ನೋಡ್ತೀವಿ, ಇದನ್ನ ನೋಡ್ತೀವಿ. ಬೆಳಿಗ್ಗೆನು ನೋಡ್ತೀವಿ, ರಾತ್ರಿನೂ ನೋಡ್ತೀವಿ. ಸೂರ್ಯ. ಟೈಮಾ? ಓ ಚಂದ್ರಮಾಮ ಸೂರ್ಯನ ಅವ್ರು ಹೋಗೋದು ಬರ್ತಾರ ಮಾಡ್ತಾರ. ಆದ್ರೆ ಇದು ಬೇರೆ ರೀತಿ. ರಾತ್ರಿ ಅಲ್ಲ. ಹಾ, ಕರೆಕ್ಟ್. ಚಂದ್ರಪ್ಪ ಅಂದ್ರ ರಾತ್ರಿ ಆಗುತ್ತಾ? ಹುಣ್ಣಿಮೆಗೆ ಕಷ್ಟಪಟ್ಟಲ್ಲ ಚಂದ್ರಪ್ಪ. ಹಗಲು ರಾತ್ರಿ. ಕರೆಕ್ಟ್ ಆನ್ಸರ್ ಹೇಳಿ. ರಾತ್ರಿ ಕರೆಕ್ಟ್. ಆಯ್ತು, ಅವರು ಏನ್ ಕಾಂಪ್ರಮೈಸ್ ಆಗ್ತಾರ? ಒಪ್ತೀರಾ ಅವ್ರು ಹೇಳಿದ್ದು ಅಂತ? ಅವ್ರು ಬಿಟ್ಕೊಟ್ಟಿದ್ದಾರೆ. ಅದು ಅಲ್ಲಿಂದ ಬಂತದು. ಎಸ್, ಈಗ ವೈಂಡ್ ಅಪ್ ಮಾಡೋಣ. ಈಗ ಲಾಸ್ಟ್. ಬೇಕಾದ್ರೆ ಲಾಸ್ಟಿಗೆ ಒಂದ್ಸರಿ ಹಾಡು ಹೇಳ್ಸಿ ಮೇಡಮ್. ಬೇಡ, ಈಗ ನಿಮ್ಮ ಸ್ಟೈಲಲ್ಲೇ ಸಿನಿಮಾಕ್ಕೆ ಜನರನ್ನ ಕರಿಬೇಕು. ಒಂದೊಂದು ಸ್ಟೈಲಲ್ಲಿ ನಿಮ್ದೆ.
ಕುಡಿತಾ ಇದ್ದ ಆಕ್ಟಿಂಗ್ ಚೆನ್ನಾಗಿ ಮತ್ತೆ ಸೊ ಹಂಗೆ ಕುಡ್ದು ಜನರನ್ನ ಬರ ಮಾಡ್ಕೊಳ್ಳಿ. ಇದ್ರಲ್ಲಿ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೆ ಒಂದು ವಿಷಯವನ್ನ ಹೇಳೋದು ಏನಂದ್ರೆ, ಜುಲೈ 10ನೇ ತಾರೀಕು ಈ ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ, ಎದ್ದು ಹೋಗ್ತಾರೆ, ಹೋಗೋರು ಹೋಗ್ತಾರೆ ಬಿಡಿ. ಆದ್ರೆ ನೀವು ಮಾತ್ರ ಜುಲೈ 10ನೇ ತಾರೀಕು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ಬರ್ತಾ ಇದೆ, ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ರಿ. ಗುಡ್ ನೈಟ್. ನೀವು ಎಲ್ರಿಗೂ ಶರಣಾರ್ಥಿಗಳು. ನಮ್ಮ ಒಂದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನುವ ಚಲನಚಿತ್ರ ಜುಲೈ 10ನೇ ತಾರೀಕಿಗೆ ರಿಲೀಸ್ ಆಗತೈತಿ. ದಯಮಾಡಿ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಫ್ಯಾಮಿಲಿ ಸಮೇತ ಬಂದು ಈ ಒಂದು ಸಿನಿಮಾನ ನೋಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಜುಲೈ 10ನೇ ತಾರೀಕಿಗೆ ಈ ಸಿನಿಮಾ ನೋಡಬೇಕು. ನಮಸ್ಕಾರ ರೀ. ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ ಕಡೆ ನಾಟಕ ಇರೇ ಒಂದು ನಿಮಿಷ. ತಿರ್ಗಾ ನಾಟಕದ ಎತ್ತಲು ಓವರ್ ಆಕ್ಟಿಂಗ್ ಅಲ್ಲ, ನಾಟಕ ಬರ್ತಾರೆ. ಈ ಕಡೆ ನಮ್ ಕಡೆ ಹೆಂಗ ಮಾಡ್ತಾರೆ ನಾಟಕ? ಹೌದಾ? ಹಳೆ ಸ್ಟೈಲ್ ಇದೆ ಆಕ್ಚುಲಿ, ನಿಮ್ಗೆ ಗೊತ್ತೈತೇನ? ಮಾತಾಡಿ. ಅದು ಗಾಡಿಯಲ್ಲೆಲ್ಲ ಅನೌನ್ಸ್ ಮಾಡ್ಕೊಂಡ್ರ. ಅವ್ನು 3 ಜನ ಅವನು ಕೂರ್ಸಿ ಮಾತಾಡಿ ಬ್ರದರ್, ಸಾರಿ ಮಾತಾಡಿ. ನಮಸ್ಕಾರ. ಜುಲೈ 10ಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಬರ್ತಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಒಂದು ನಿಮಿಷ ರೀ, ನಾನು ಇದಕ್ಕಿಂತ ಸಾಕತ್ ಎಂಜಾಯ್ ಮಾಡ್ತೀರಾ ಥಿಯೇಟ್ರಲ್ಲಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ನಮಸ್ಕಾರ. ಕೆಲಸ ಮಾಡಿ ಆಚೆ ಹೋಗಿ. ಬ್ರೋ ತುಂಬಾ ಚೆನ್ನಾಗಿ ಮಾತಾಡಿರಿ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮಗೂ ಅಷ್ಟೇ. ಧನ್ಯವಾದಗಳು ಹೇಳಿ. ಅವ್ರು ಮಾತಾಡಕ್ಕಾದ್ರೆ ಒಂದ್ ಸ್ವಲ್ಪ ಬಿಡೋ ನಿಮಿಷ ಇರೋ. ಆಂಕರ್ ಅವರು ಇಲ್ಲಿ ಬಂದು ಕೊಡ್ತೀರಾ? ನಾನು ಕೊಡ್ತೀನಿ. ಎಂತ ಅವಕಾಶ ರೀ. ಇದು ನ್ಯಾಷನಲ್ ಟಿವಿ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಎಸ್, ನೀವೇ ವೈಂಡ್ ಅಪ್ ಮಾಡಿ. ಏನಾದ್ರು ಹೇಳಿ. ನ್ಯಾಷನಲ್ ಟಿವಿಗೆ ಧನ್ಯವಾದಗಳು, ನಮ್ಮ ಸಿನಿಮಾ ನೋಡಿ ಅಂತ. ಇಷ್ಟೊತ್ತು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರದ ಒಂದು ಕ್ವಾಟ್ಲೆ ಜೊತೆಗೆ ಮಾತಾಡ್ತಾ ಇದ್ವಿ. ಇದು ನಮ್ಮ ನ್ಯಾಷನಲ್ ಟಿವಿ. ಇಲ್ಲಿಗೆ ಈ ಮಾತುಕತೆ ಮುಕ್ತಾಯ. ನಮಸ್ಕಾರ, ಮತ್ತೆ ಸಿಗೋಣ. ಇಲ್ಲ, ಇವ್ರಿಗಿಂತ ಚೆನ್ನಾಗಿ ನೀವು ಮಾಡ್ತೀರಿ, ನೀವು ಮಾಡಿ. ಇಲ್ಲ, ಅವ್ರು ಚೆನ್ನಾಗಿತ್ತು. ನೀವು ಮಾಡಿ. ಅವ್ರು ಚೆನ್ನಾಗಿತ್ತು ಅವ್ರು. ಎಲ್ಲ ನೀವು ಹೇಳಿ.